तमिल भाषा में कन्नड़ भाषा की उत्पत्ति हुई और ऐसे विवादास्पद बयान देकर कन्नड़ भाषियों की भावनाओं को ठेस पहुंचाने वाले अभिनेता राजनेता कमल हसन के खिलाफ तीव्र आक्रोश देखा जा रहा है। इसी के चलते कर्नाटक रक्षणा वेदिका नारायण गौड़ गुट की बागलकोट जिला इकाई ने शुक्रवार को जिलाधिकारी को ज्ञापन सौंपते हुए मांग की है कि कमल हसन की आने वाली फिल्म ठग लाइफ को कर्नाटक में रिलीज करने की अनुमति नहीं दी जाए। और शुक्रवार को बागलकोट जिला अधिकारी कार्यालय के सामने हुए प्रदर्शन में कार्यकर्ताओं ने कमल हसन के खिलाफ नारेबाजी करते हुए अपना आक्रोश व्यक्त किया। इस अवसर पर जिला उपाध्यक्ष रंजान नादाफ ने कहा है कि कमल हसन ने यह कहकर कि कन्नड़ भाषा की उत्पत्ति तमिल से हुई है, कन्नड़ के इतिहास, संस्कृति और सम्मान का अपमान किया। कमल हासन नट कन्नड़ भाषे तमिಳು ಭಾಷೆಯಿಂದ ಹುಟ್ಟಿ ಬಂದಿದೆ ಅಂತ ಹೇಳಿ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾನೆ। ಹೀಗಾಗಿ ಅವನ ಹೇಳಿಕೆಯನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ರಾಜ್ಯಾದ್ಯಂತ ಪ್ರತಿ ತಾಲೂಕು ಹಾಗೂ ಗ್ರಾಮ ಮಟ್ಟದ ಕೇಂದ್ರಾಡಳಿತ ಪ್ರದೇಶದಲ್ಲಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ। ಕನ್ನಡ ಭಾಷೆ ಯಾವ ರೀತಿ ಹುಟ್ಟಿಕೊಂಡು ಅದರ ಉಗಮ ಹೆಂಗೆ ಆಯ್ತು ಅನ್ನೋದನ್ನು ನಮ್ಮ ವಿದ್ವಾಂಸರು, ನಮ್ಮ ಕವಿಗಳು, ನಮ್ಮ ನಾಡಿನ ಹಿರಿಯರು ಹೇಳಬೇಕು। ತಮಿಳುನಾಡಿನಿಂದ ಬಂದು ಕನ್ನಡ ಭಾಷೆ ನಮ್ಮ ಭಾಷೆಯಿಂದ ಹುಟ್ಟೈತೆ ಅಂತ ಹೇಳಕ್ಕೆ ನೀವು ಯಾವುದೇ ನೈತಿಕತೆ ಹಕ್ಕಿಲ್ಲ। ಹೀಗಾಗಿ ನೀನೇನಾದರೂ ಕೇವಲ ತನ್ನ ಹೆಸರನ್ನು ಪ್ರಚಾರ ಮಾಡಲಿಕ್ಕೆ ಕನ್ನಡ ಭಾಷಿಕರ ಬಗ್ಗೆ, ಕನ್ನಡದ ಬಗ್ಗೆ ಹೇಳಿಕೆಯನ್ನು ಮುಖಾಂತರ ಕೊಡುವುದಾದಂದ್ರೆ ನಿಜವಾಗ್ಲೂ ನೀನು ಮೂರ್ಖತನದ ಒಂದು ಪರಮಾಧು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ। ಹಾಗಾಗಿ ನೀನೊಬ್ಬ ಸಿನಿಮಾ ನಟನಾಗಿ ಸಿನಿಮಾ ಮಾತ್ರ ಮಾಡಲಿಕ್ಕೆ ನಿನಗೆ ಯೋಗ್ಯತೆ ಇದೆ। ಕನ್ನಡ ನಾಡು ಹೆಂಗೆ ಹುಟ್ಟಿತು, ಕನ್ನಡ ಭಾಷೆ ಹೆಂಗೆ ಬಂತು ಅಂಥೇಳಿ ಮಾತಾಡಲಿಕ್ಕೆ ಯಾವುದೇ ರೀತಿಯಿಂದ ನೈತಿಕತೆ ಇಲ್ಲ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ। ಬಹುಶಃ ಮುಂದೊಂದು ದಿನ ಕನ್ನಡಿಗರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು, ನಮ್ಮ ಭಾಷೆಯಾಗಿರ್ತಕ್ಕಂಥ ಭಾವನೆಗೆ ಧಕ್ಕೆ ನೀ ತಂದಿದ್ದಿ, ಅದಕ್ಕಾಗಿ ನಿನ್ನೆ ಕ್ಷಮೆ ಕೇಳು ಅಂತೇಳಿ ಇಡೀ ರಾಜ್ಯ ತುಂಬ ಹೋರಾಟ ನಡೀತಾ ಇದೆ। ನೀನೇನಾದರೂ ನಿನ್ನದೇ ಒಂದು ಹಾದಿಯಲ್ಲಿ ಮುಂದುವರೆದಿದ್ದೆ ಆತಂದ್ರೆ ಬರುವಂಥ ಎಲ್ಲ ಸಿನಿಮಾಗಳನ್ನು ಕನ್ನಡ ನಾಡಿನಲ್ಲಿ ಬ್ಯಾನ್ ಮಾಡ್ತೀವಿ। ನೀನು ಸಿಕ್ಕಲ್ಲೇ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಸರಿಯಾದ ರೀತಿಯಿಂದ ನಿನಗೆ ಪಾಠ ಕಲಿಸ್ತಾರಂತೇಳಿ ಈ ಮೂಲಕ ನನಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ।